ಕೋಟಿ ಜನರು ಪ್ರತಿ ವರ್ಷ ಬಡತನ ರೇಖೆಗಿಂತ ಕಡಿಮೆ ಆಗ್ತಿದೆ. ಯಾಕೆಂದರೆ ತನ್ನ ಜೇಬಿನ ದುಡ್ಡನ್ನು ಖರ್ಚು ಮಾಡಿಕೊಂಡು. ಬಟ್ ಇವಾಗ ಟೋಟಲ್ ಜನಸಂಖ್ಯೆ 143 ಕೋಟಿ ಇದೆ ನಮ್ಮ ಭಾರತ ದೇಶದ್ದು. ಗೌರ್ಮೆಂಟ್ ಸ್ಪೆಂಡಿಂಗು 2014ಕ್ಕೆ 1300 ರೂಪಾಯಿ ಒಬ್ಬ ಪರ್ಸನ್ನಿಗೆ ಪರ್ ಇಯರ್ ಸ್ಪೆಂಡ್ ಮಾಡ್ತಾ ಇತ್ತು. ಯಾವಾಗ 2014ಕ್ಕೆ. ಈಗ ಒಬ್ಬ ವ್ಯಕ್ತಿಗೆ 3259 ರೂಪಾಯಿ ಪರ್ ಪರ್ಸನ್ ಪರ್ ಇಯರು ಎಕ್ಸ್ಪೆಂಡಿಚರು 2022-23 ಅಂಕಿಅಂಶದ ಪ್ರಕಾರ. ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ, ಸರ್ಕಾರ ಒಬ್ಬ ಪರ್ಸನ್ನಿಗೆ, ಒಬ್ಬ ಜನರಿಗೆ 3259 ರೂಪಾಯಿ ಖರ್ಚನ್ನ ಮಾಡ್ತಾ ಇದೆ ಅಂತ ಹೇಳಿ. ನಮ್ಮ ರಾಜ್ಯದಲ್ಲಿ ಸುಮಾರು 23 ಡಿಸ್ಟಿಕ್ ಹಾಸ್ಪಿಟ್ಲ್ ಇದೆ, 161 ತಾಲೂಕು ಹಾಸ್ಪಿಟ್ಲು, 203 ಕಮ್ಯುನಿಟಿ ಹೆಲ್ತ್ ಸೆಂಟರು, 2331 PHC, 171 ನಗರ ಆರೋಗ್ಯ ಕೇಂದ್ರಗಳು. ಅದೇ ರೀತಿ ಒಟ್ಟು 3000ಕ್ಕಿಂತ ಹೆಚ್ಚು ಆಸ್ಪತ್ರೆಗಳು ಇದೆ. ಅದರಲ್ಲಿ 49,000 ಬೆಡ್ಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದರೆ, ಪ್ರೈವೇಟ್ ಹಾಸ್ಪಿಟಲ್ಲಿ 5800 ಪ್ರೈವೇಟ್ ಹಾಸ್ಪಿಟ್ಲ್ ಒಟ್ಟುಗೂಡಿ 60,000 ಬೆಡ್ಸ್ ಇದೆ. ಯಾಕೆ ಈ ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ, 50% ಕರ್ನಾಟಕದ ರಾಜ್ಯದ ಜನರು, ಬಡ ಜನರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಡ್ಮಿಷನ್ಗೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಅಂಕಿಅಂಶಕ್ಕೆ. ಅದೇ ರೀತಿ 2023-24ರಲ್ಲಿ OPD ಎಷ್ಟು ತೋರಿಸ್ಕೊಂಡಿದ್ದಾರೆ ಅಂದರೆ, ಸುಮಾರು 14.2 ಕೋಟಿ OPD ರಿಜಿಸ್ಟ್ರೇಷನ್ಸ್ ಆಗಿದೆ. 25-26ಕ್ಕೆ ಎಕ್ಸ್ಪೆಕ್ಟೆಡ್ 15ರಿಂದ 16 ಕೋಟಿ OPD ರಿಜಿಸ್ಟ್ರೇಷನ್ಸ್ ಇರ್ಬೋದು. ಯಾಕೆ ಈ ಮಾತನ್ನು ಉಲ್ಲೇಖ ಮಾಡ್ತೀನಿ, ಇಷ್ಟೊಂದು ಸರ್ಕಾರ ಗೌರ್ಮೆಂಟ್ ಅಮೌಂಟನ್ನ ಇದಕ್ಕೆ ಸ್ಪೆಂಡ್ ಮಾಡಿದ್ರೂ ಕೂಡ ಏನು ವಿಪರ್ಯಾಸ ಅಂದರೆ, ಯಾವುದಾದ್ರೂ ಹಾಸ್ಪಿಟಲ್ ಸುಮಾರು 20-25 ಜನ PHC ಡಾಕ್ಟರ್ಸ್ನ, CHC ಡಾಕ್ಟರ್ಸ್ನ ನಾನು ಫೋನ್ ಮಾಡಿ ಕೇಳಿದೆ, ನೀವು ಪೇಷಂಟ್ ಬಂದರೆ ಕಾಮನ್ ಆಗಿರುವಂಥ ಡಿಸೀಸ್ ಯಾವುದು ಅಂದರೆ ಕೆಮ್ಮು, ಶೀತ, ಜ್ವರ ಅಂತ ಹೇಳಿ. ಅದಕ್ಕೆ ಇನ್ಫೆಕ್ಷನ್ ಆದಾಗ ನಾವು ಬರೆಯೋದು ಹೇಗೆ ಅಂದರೆ, ಒಂದು ಪ್ಯಾರಾಸ್ಟಮಾಲ್ ಬರೀತೇವೆ, ಒಂದು CPM ಅಥವಾ ಸಿಟ್ರಿಸಿನ್ ಬರೀತೇವೆ, ಒಂದು ಸಾಲ್ಬುಟಮಾಲ್ ಬರಿಬೋದು ಸಿರಪ್ಪನ್ನ, ಜೊತೆಗೊಂದು ಆ್ಯಂಟಿಬಯೋಟಿಕ್. ಏನು ವಿಪರ್ಯಾಸ ಅಂದರೆ ಮಾನ್ಯ ಸಭಾಪತಿಗಳೇ, ನಾನು ಕೇಳಿದವರಲ್ಲಿ ಎಷ್ಟು ಮೆಡಿಸಿನ್ ಸಿಗ್ತಾ ಇದೆ ಅಂದರೆ, ಅತಿ ಕಡಿಮೆ ಬೆಲೆ ಯಾವುದು ಅಂದರೆ ಅದು ಪ್ಯಾರಾಸ್ಟಮಾಲ್, ಅದೊಂದೇ ಸಿಗ್ತಾ ಇದೆ, ಇನ್ಯಾವ ಮೆಡಿಸಿನು ಸಿಗ್ತಾ ಇಲ್ಲ ಅಂತ ಉಲ್ಲೇಖವನ್ನು ಸುಮಾರಷ್ಟು ಜನ ನನಗೆ ಡಾಕ್ಟರ್ಸ್ನ, ವೈದ್ಯರು ನಮಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಆ್ಯಂಟಿಬಯೋಟಿಕ್ಸಲ್ಲಿ ಕಾಮನ್ ಯೂಸ್ ಮಾಡುವಂಥ ಆ್ಯಂಟಿಬಯೋಟಿಕ್ಸ್ ಅಮಾಕ್ಸಿಸಿಲಿನ್ ಅಂದರೆ ಸುಮಾರು 3 ತಿಂಗಳುಗಳಿಂದ ಸಿಗ್ತಾ ಇಲ್ಲ. ಅಮಾಕ್ಸಿಲಿನ್, ಕ್ಲಾವ್ಲಿನಿಕ್ ಆ್ಯಸಿಡ್ ಆ್ಯಂಟಿಬಯೋಟಿಕ್ಸ್, ಒಬ್ಬ ಹೈಯರ್ ಆ್ಯಂಟಿಬಯೋಟಿಕ್ ಕೊಡಬೇಕು ಅಂದರೆ ಸುಮಾರು 6 ತಿಂಗಳಿಂದ ಸಿಗ್ತಾ ಇಲ್ಲ. IV ಫ್ಲೂಯಿಡ್ ಅಂತೂ ದೇವರೇ ಗತಿ ಅಂತ. ಯಾವುದಾದ್ರು ಒಬ್ಬ ಸೀರಿಯಸ್ ಆಗಿರುವಂಥ ಪೇಷಂಟು ವಾಂತಿ ಭೇದಿಯಾಗಿ ಬಂದರೆ, BP ಕಡಿಮೆ ಆಗಿತ್ತು ಅಂದರೆ ಅವ್ರಿಗೆ ಫಸ್ಟ್ ಕೊಡಬೇಕಾಗಿರೋದೆ IV ಫ್ಲೂಯಿಡ್ ಕೊಡಬೇಕು. ಅದು ರಿಂಗರ್ ಲ್ಯಾಕ್ಟೇಟ್ ದೊಡ್ಡ ಹಗರಣದಿಂದ ಅದು ನಿಂತೋಗಿದೆ. ಮಾನ್ಯ ಸಭಾಪತಿಗಳೇ, ಯಾವುದೇ PHCಲಿ, ಯಾವುದೇ CHCಲಿ ಕೂಡ IV ಫ್ಲೂಯಿಡ್ ಕೂಡ ಇಲ್ಲ ಅಂತಂದರೆ ಯಾಕೆ ಈ ಹಾಸ್ಪಿಟ್ಲ್ಗಳನ್ನು ನಡೆಸಬೇಕು ಅಂತೇಳಿ, ಯಾಕೆ ಈ ಆಸ್ಪತ್ರೆಗಳನ್ನು ನಡೆಸಬೇಕು? ಬ್ಯಾಂಡೇಜಿಗೆ ದುಡ್ಡಿಲ್ಲ, ಸೂಚರ್ಸ್ಗೆ ದುಡ್ಡಿಲ್ಲ ಅಂತ ಹೇಳಿ. ನಮಗೆ ಒಂದು ಉಲ್ಲೇಖವನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಮಾನ್ಯ ಸಭಾಪತಿಗಳೇ. ನಾನು ಈ ಅಂಕಿಅಂಶವನ್ನು ಗೌರ್ಮೆಂಟಿಂದ, ಹಾಸ್ಪಿಟ್ಲಿಂದ ನಾನು ತರಿಸ್ಕೊಂಡು ನೋಡಿದೆ. ಸುಮಾರು GMS ಇಂದ ಸಪ್ಲೈಯಿಂದ ಖರೀದಿ ಆಗ್ತಿದ್ದು ಅಂತ ಸರಾಸರಿ ಒಂದು ತಾಲೂಕಿಗೆ ಎಷ್ಟು, ಒಂದು ಜಿಲ್ಲೆಗೆ ಎಷ್ಟು ಖರ್ಚನ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ನೋಡಿದರೆ, GMS ಸಪ್ಲೈ 1,24,25,000 ಲೋಕಲ್ ಪರ್ಚೇಸು ಏನಂದರೆ, ಮಾನ್ಯ ಆರೋಗ್ಯ ಮಂತ್ರಿಗಳು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಏನಂತಂದರೆ, ನೀವು ಲೋಕಲ್, ನಿನಗೆ ಮೆಡಿಸಿನ್ಸ್ ಡಿಲೇ ಆಗ್ತಿದ್ರೆ ನೀವು ಲೋಕಲ್ ಪರ್ಚೇಸ್ ಮಾಡಿ ಅಂತ. ಆ ಲೋಕಲ್ ಪರ್ಚೇಸ್ ಮಾಡಿದ್ದಂಥ ಮೊತ್ತ ನಾನು ನೋಡಿದರೆ 2024-25ರಲ್ಲಿ 2 ಕೋಟಿ. GMS ಸಪ್ಲೈ 1 ಕೋಟಿ ಸೆಂಟ್ರಲ್ ಸಪ್ಲೈ, ಲೋಕಲ್ ಸಪ್ಲೈ ಪರ್ಚೇಸ್ ಮಾಡಿದಷ್ಟು 2 ಕೋಟಿ. 2025-26ಕ್ಕೆ ಬಂದರೆ GMS ಸಪ್ಲೈ 50% ಡೌನ್ ಅಂದರೆ 50 ಲಕ್ಷ, ಲೋಕಲ್ ಪರ್ಚೇಸ್ ನೋಡಿದರೆ 1 ಕೋಟಿ. ಅಂದರೆ ಇದ್ರ ಉಲ್ಲೇಖವನ್ನು ನಾನು ಏನಕ್ಕೆ ಈ ಅಂಕಿಅಂಶವನ್ನು ಹೇಳ್ತಾ ಇದ್ದೀನಿ ಅಂದರೆ, ಮಾನ್ಯ ಸಭಾಪತಿಗಳೇ, 2024-25ಕ್ಕೆ ಹೋಲಿಸಿದ್ರೆ 2025-26ರಲ್ಲಿ 50% ಮೆಡಿಸಿನ್ ಪ್ರೊಕ್ಯೂರ್ಮೆಂಟೇ ಕಡಿಮೆ ಆಗಿದೆ. ವೆದರ್ ಇಟ್ ಮೇ ಬಿ GMS ಇಂದ ಬಂದಿರ್ಬೋದು ಅಥವಾ ಲೋಕಲ್ ಪರ್ಚೇಸ್ ಇಂದ ಬಂದಿರ್ಬೋದು. ಅಂದರೆ 50% ಮೆಡಿಸಿನ್ನ ಪ್ರೊಕ್ಯೂರ್ಮೆಂಟ್ ಕಡಿಮೆ ಆಗಿದೆ ಅಂದರೆ ಟೋಟಲ್ ಸಂಖ್ಯೆ OPDಗೆ ಬರುವಂಥದ್ದು, ಅಡ್ಮಿಷನ್ ಆಗಿರೋ ಸಂಖ್ಯೆ ಜಾಸ್ತಿ ಆಗ್ತಿದೆ. ಪ್ರೊಕ್ಯೂರ್ಮೆಂಟು 1 ವರ್ಷಕ್ಕೆ ಇನ್ನೊಂದು ವರ್ಷಕ್ಕೆ ಕಡಿಮೆ 50% ಕಡಿಮೆ ಇದೆ ಅಂದರೆ ಅರ್ಥ, ಆ ಪೇಷಂಟು ಮೆಡಿಸಿನ್ ಎಲ್ಲಿ ತೊಗೊಂಡ್ರು, ಎಲ್ಲಿಂದ IV ಫ್ಲೂಯಿಡ್ ಹಾಕ್ಸ್ಕೊಂಡ್ರು, ಎಲ್ಲಿಂದ ಆ್ಯಂಟಿಬಯೋಟಿಕ್ ತೊಗೊಂಡ್ರು, ನಿಜವಾಗ್ಲೂ ಅಂದರೆ ಅರ್ಥ ಆಗ್ತಾ ಇಲ್ಲ ಮಾನ್ಯ ಸಭಾಪತಿಗಳೇ. ಹೇಗೆ ಈ ನಮ್ಮ ಆಸ್ಪತ್ರೆಗಳು ನಡೀತಾ ಇದ್ದಾವೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಉದಾಹರಣೆಗೆ ಶಿವಮೊಗ್ಗ ಮೆಡಿಕಲ್ ಕಾಲೇಜಲ್ಲಿ ಕಾಕ್ಲಿಯರ್ ಇಂಪ್ಲಾಂಟ್ಸ್
ಕಾಕ್ಲಿಯರ್ ಇಂಪ್ಲಾಂಟು ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಸರ್ಜರಿ. ಅಂಥದ್ರಲ್ಲಿ ಮೋದಿಜಿಯವರ ಸ್ಕೀಮಿಂದ ಸುಮಾರಷ್ಟು ಕಾಕ್ಲಿಯರ್ ಇಂಪ್ಲಾಂಟ್ಸ್ ಆಗ್ತಾ ಇದೆ. ಇವತ್ತು 25 ಕಾಕ್ಲಿಯರ್ ಇಂಪ್ಲಾಂಟ್ ಶಿವಮೊಗ್ಗ ಮೆಡಿಕಲ್ ಕಾಲೇಜಲ್ಲಿ ಆಗ್ತಾ ಇದೆ. ಅಂಥದ್ರಲ್ಲಿ ಈಗ ಕಾಕ್ಲಿಯರ್ ಇಂಪ್ಲಾಂಟ್ ಹಾಕಲಿಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ಆ ಪೇಷಂಟ್ ಏನಾಗಬೇಕು, ಮತ್ತೆ 2 ವರ್ಷ ಆದಮೇಲೆ ಕಾಕ್ಲಿಯರ್ ಇಂಪ್ಲಾಂಟ್ ಹಾಕ್ಸೋಂಗಿಲ್ಲ ಅಂತ ರೂಲ್ ಬೇರೆ ಇದೆ. ಈ ಪರಿಸ್ಥಿತಿ ನಮ್ಮ ಇಡೀ ರಾಜ್ಯದ ಜನತೆಗೆ ಕಾಡ್ತಾ ಇದೆ. ಮಾನ್ಯ ಸಭಾಪತಿಗಳು, ನಾನು ಹೇಳೋದಿಷ್ಟೇ, ಒಂದೊಂದು ಅಲ್ಲಿ ಲೋಕಲ್ ಪರ್ಚೇಸ್ ABRKಯಲ್ಲಿ ಪರ್ಚೇಸ್ ಮಾಡಿ ಅಂತ ಹೇಳಿದ್ದಾರೆ. ಟೋಟಲ್ ಒಂದೊಂದು ಜಿಲ್ಲೆಯಿಂದ ಒಂದೊಂದು ತಾಲೂಕಿಂದ ಸುಮಾರು 50 ಲಕ್ಷ ರೂಪಾಯಿ ABRK ಅಮೌಂಟು, ಟೋಟಲ್ ಅಮೌಂಟು ಅವ್ರು ಬರಬೇಕಾಗಿದೆ. ಸಾಲ ಮಾಡಿದ್ದಾರೆ. ಎಷ್ಟು? 50 ಲಕ್ಷ. ಯಾವುದು ಅಲ್ಲಿನ ಲೋಕಲ್ ತಾಲೂಕು ಇದರಿಂದ ಗೌರ್ಮೆಂಟಿಂದ ಸಪ್ಲೈ ಬರದಲೇ ಇರೋದ್ರಿಂದ ಸುಮಾರು 50 ಲಕ್ಷ ಪೆಂಡಿಂಗ್ ಇದೆ ಪ್ರತಿ ತಾಲೂಕಲ್ಲಿ. ಹಾಗಾಗಿ ಟೋಟಲ್ 240 ತಾಲೂಕಿದ್ರೆ 50 ಲಕ್ಷ ಒಂದು ತಾಲೂಕಾದ್ರೆ 120 ಕೋಟಿ ಪೇಮೆಂಟ್ ಡ್ಯೂ ಇದೆ ಮಾನ್ಯ ಸಭಾಪತಿಗಳೇ. ಹಾಗಾಗಿ ಪ್ರತಾಪ್ ಸಿಂಹ ನಾಯ್ಕರು ಸ್ವಲ್ಪ ಅರ್ಧ ಗಂಟೆ ಇರೋದು, ನೀವಿಬ್ರು ಶೇರ್ ಮಾಡ್ಕೊಳ್ಬೇಕು. ನಾವು ಅರ್ಧ ಗಂಟೆಗಿಂತ ಮೇಲೆ ಅವಕಾಶ ಇಲ್ಲ. ತೋಡಲ್ಲ, ಅರ್ಧ ಗಂಟೆ ತೋಡಲ್ಲ ಇಬ್ರು ಇಲ್ಲ ಅಲ್ಲ, ಅರ್ಧ ಗಂಟೆ ಮೇಲಲ್ಲ, 15-20 ನಿಮಿಷ ಆಗ್ತಾ ಬರ್ತಾರೆ. ಸ್ಟಾರ್ಟ್ ಮಾಡಿದ್ದು ನೋಡಿ 1:35. 2 ನಿಮಿಷದಲ್ಲಿ ಅವ್ರಿಗೆ ಇಲ್ದಿದ್ರೆ ನಿಮ್ಮ ಅವಕಾಶ ಹೋಗುತ್ತೆ. ಪ್ರತಾಪ್ ಸುಮಾರು ಇದು ಖಾಲಿ ಅಂತಾರೆ. ಮೋಸ್ಟ್ಲಿ ಖಜಾನೆನೂ ಖಾಲಿ ಆಗಿದೆ. ಮಾನ್ಯ ಸಭಾಪತಿಗಳ ಉತ್ತರದಲ್ಲಿ ಹೇಳ್ತಾರೆ 280 ಕೋಟಿ ನಾನು ಸ್ಯಾಂಕ್ಷನ್ ಮಾಡಿದ್ದೆ ತಗೊಳಕ್ಕೆ ಅಂತೇಳಿ. 7 ತಿಂಗಳಾಗಿದೆ ಟೋಟಲ್ಲು. ಅದನ್ನೆಲ್ಲ ಪ್ರೋಸೆಸ್ ಎಲ್ಲ ಮುಗ್ಸಕ್ಕೆ 4 ತಿಂಗಳು ಸಾಕು. 7 ತಿಂಗಳಾದ್ರೂ ತಗೊಂಡಿಲ್ಲ ಅಂತಂದ್ರೆ ಅವರಿಗೆ ಕನಗವಲ್ಲಿಯನ್ನು IAS ಆಫೀಸರ್ನ ಮಾಡಿದ್ರು. ಅವ್ರು ಪ್ರೊಕ್ಯೂರ್ಮೆಂಟ್ ಮಾಡಿ ಸರಿ ಮಾಡೋ ಅಷ್ಟರೊಳಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರು. ಏನ್ ಇದಕ್ಕೆ ಉತ್ತರ ಅಂತೇಳಿ ಮಾನ್ಯ ಸಚಿವರು ಉತ್ತರವನ್ನ ಕೊಡಬೇಕು. ಪ್ರಧಾನಮಂತ್ರಿ ಜನೌಷಧಿಯನ್ನ ಇಟ್ಟಿದ್ರು. ಅದನ್ನ ಸುಮಾರು 40,000 ಕೋಟಿ ಇಡೀ ದೇಶದಲ್ಲಿ ಜನರಿಗೆ ಉಪಯೋಗ ಆಗಿದೆ. ಕರ್ನಾಟಕದಲ್ಲಿ ಸುಮಾರು 1,000 ಕೋಟಿ ಜನರಿಗೆ ಉಳಿತಾಯ ಆಗ್ತಾ ಇದೆ ಪ್ರಧಾನಮಂತ್ರಿ ಇದು ಜನೌಷಧಿಯಿಂದ. ಅದನ್ನು ಕೂಡ ಕ್ಲೋಸ್ ಮಾಡಿ, ಯಾಕೆಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಬೇಡ, ಎಲ್ಲ ಪ್ರೈವೇಟಿಗೆ ಹೋಗ್ಬೇಕು, ಅಲ್ಲಿಂದ ಏನು ಕಮಿಷನ್ ಬರುತ್ತೋ ಏನ್ ಬರುತ್ತೋ ಗೊತ್ತಿಲ್ಲ ಮಾನ್ಯ ಸಭಾಪತಿಗಳೇ. ABRKಲ್ಲಿ ಒಂದೇ ಒಂದು ಲಾಸ್ಟ್, ಅವ್ರಿಗೆ ರೇಬಿಸ್ನ ಇಂಜೆಕ್ಷನ್, ನಾಯಿ ಕಚ್ಚಾಟ ಎಷ್ಟಿದೆ ಅಂತ ನಮಗೂ ಗೊತ್ತಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದೇ ಉದಾಹರಣೆ ಕೊಡಬೇಕು ಅಂದ್ರೆ 2500 ಡಾಗ್ ಬೈಟ್ ಕೇಸಸ್ ಬರುತ್ತೆ. ಅಲ್ಲಿ ಅವ್ರೇನು ಹೇಳ್ತಾರೆ ಅಂದ್ರೆ ಇಡೀ 6 ತಿಂಗಳಿಗೆ ಜಿಲ್ಲೆಗೆ 8,000 ಡೋಸಸ್ನ ನಾವು ಕೊಡ್ತೇವೆ ರೇಬಿಪುರ್ ಇಂಜೆಕ್ಷನ್ನ ಅಂತ ಹೇಳ್ತಾರೆ. 8,000 ಡೋಸಸ್ ಎತ್ಲಾಗ್ತದೆ ಮಾನ್ಯ ಸಭಾಪತಿಗಳೇ? ಸುಮಾರು 15,000 ಡೋಸಸ್ ಬೇಕು ಕೊಡೋದಕ್ಕೆ. ಅದನ್ನ ಹೇಗೆ ಮೇಂಟೈನ್ ಮಾಡಬೇಕು? ಅದನ್ನು ಲೋಕಲ್ ಪರ್ಚೇಸ್ ಮಾಡಿ ಅಂತಾರೆ. ಇಡೀ ದೇಶದಲ್ಲಿ ರೋಟಾವೈರಸ್ ವ್ಯಾಕ್ಸಿನು, ನ್ಯೂಮೋಕಾಕಲ್ ವ್ಯಾಕ್ಸಿನು, IPV ವ್ಯಾಕ್ಸಿನು, ಸರ್ವೈಕಲ್ ಕ್ಯಾನ್ಸರ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೊಡೋ ಅಂತ ಅವಕಾಶ ಇದ್ದಾಗ ಒಂದೊಂದು ಮನೆಗೆ ಒಂದೊಂದು ಮಗುಗೆ 20,000 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಪರ್ಚೇಸ್ ಮಾಡುವಂತ ಕೆಪಾಸಿಟಿ ಇದ್ದಾಗ ಯಾಕೆ ಇದನ್ನ ಪರ್ಚೇಸ್ ಮಾಡಕ್ಕಾಗಲ್ಲ ಅಂತ ಮಾನ್ಯ ನೀವು ಅರ್ಧ ಗಂಟೆ ಚರ್ಚೆ ಅಂತ ಕೇಳ್ಕೊಂಡು 1 ಗಂಟೆ ಅದ್ರ ಬದಲು 3:30 ಹಾಕೊಂಡಿದ್ರೆ ನಿಮ್ಗೆ 1 ಗಂಟೆ ಕೊಡ್ತಿದ್ವಲ್ಲ. ಅರ್ಧ ಗಂಟೆ ಅಂದ್ರೆ ಅರ್ಧ ಗಂಟೆ. ಪ್ರತಾಪ್ ಸಿಂಹ ನಾಯ್ಕರು ಮಾತಾಡಿ. ಧನ್ಯವಾದಗಳು ಸಭಾಪತಿಗಳೇ. ಅಲ್ಲ